ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇಟ್ 19 ಶನಿವಾರ ದಿನ. ಇವತ್ತು ಬೆಳಗ್ಗಿನ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ. ಯಾಕಂದ್ರೆ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜೆನೂ ಮಾಡಿ ಊರಿಗೆ ಹೋಗ್ಬೇಕು. ಹಾಗಾಗಿ ಇವತ್ತು ನಮ್ಮ ಮಮ್ಮಿ ಪಪ್ಪ ಅಂದರೆ 26th ಆ್ಯನಿವರ್ಸರಿ ಐತಿ. ಸೊ ಇವತ್ತು ಫುಲ್ ಡೇ ಹೆಂಗಿರುತ್ತೆ ಅಂಥೇಳಿ ಕಂಟಿನ್ಯೂ ವೀಡಿಯೋ ಮಾಡ್ತೀನಿ. ವೀಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಸೊ ಇವಾಗ ಟೈಮ್ ಬಂದು 7:30 ಆಗೈತಿ. ಇವಾಗ ಶಾಪ್ಗೆ ಹೊಂಟೀನಿ. ಎದಕ್ಕಂತ ಹೇಳಿ ಅಲ್ಲೇ ಹೇಳ್ತೀನಿ ಬರ್ರಿ. ಇವಾಗ ಅಂಗಡಿಗೆ ಬಂದೆ. ಅಲ್ಲೇ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ, ಅನ್ನೋರ್ದು ಚಿಗವ್ವ. ಸೊ ಅವ್ರ ಮನೆಗೆ ಹೋಗಿ ಅಲ್ಲೇ ನಾಷ್ಟ ಮಾಡ್ಕೊಂಡು ಒಂದು ಪಾರ್ಸಲ್ ಇತ್ತಲ್ಲೇ. ಸೊ ಅವ್ರು ತೊಗೊಂಡಿದ್ರು, ಅದನ್ನು ಇಸ್ಕೊಂಡು ಇವಾಗ ಅಂಗಡಿಗೆ ಬಂದೀನಿ. ಟೈಮ್ ಬಂದ 8:30 ಆಗೈತಿ. ನೋಡೋಣ ಇಲ್ಲಿ ಯಾಕೆ ಬಂದೀನಿ ಅಂತಂದ್ರೆ ನಮ್ಮ ಮಮ್ಮಿಯವ್ರಿಗೆ ಆ್ಯನಿವರ್ಸರಿಗೆ ಅಂಥೇಳಿ ಸ್ಯಾರಿ ತೊಗೊಂಡಿದ್ದೆ. ಅದ್ರದ್ದು ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ಮೊನ್ನೆ ಸ್ವಲ್ಪ ಕಸ್ಟಮರ್ ಜಾಸ್ತಿ ಇದ್ರು, ಹಾಗಾಗಿ ನಾನು ಸ್ವಲ್ಪ ಮಾರ್ಕೆಟ್ಗೆ ಅದು ಇದು ಹೋದೆ, ಆಗಿರಲಿಲ್ಲ. ಸೊ ಹಾಗಾಗಿ ಈಗ ಎಷ್ಟೊತ್ತಾಗ್ತೈತೆ ಅಷ್ಟೊತ್ತಿಗೆ ಹೊಲದ ಊರಿಗೆ ಹೋಗ್ತೀನಿ. ನಮ್ಮ ತಂಗಿಯವ್ರಿಗೆ ಹೇಳಿಲ್ಲ, ಇಲ್ಲ ಹೊಲ್ದಿಲ್ಲ ಅಂತ ಹೇಳೀನಿ. ಅವರು ಕರೆನ ತಿಳ್ಕೊಂಡಾರ. ಅಯ್ಯೋ ಹೊಲಕ್ಕಾಗಿಲ್ಲ, ಅದಕ್ಕೆ ನಮ್ಮ ಮಮ್ಮಿ ಇಲ್ಲ ಬೇಡ ಯಾವುದಾದ್ರೂ ಅಡ್ಜಸ್ಟ್ ಮಾಡಿದ್ರಾಯ್ತು ಅಂತ ಅನ್ಕೊಂಡಾರ. ನಾನು ನಮ್ಮ ಮಮ್ಮಿಗೆ ಹೇಳಿನ ತೊಗೊಂಡಿನಿ. ಯಾಕಂದರೆ ಈಗ ಮದುವೆ ಟೈಮಿಗೆಲ್ಲ ಎದಕ್ಕರ ಅವರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ಅವರಿಗೆ ತೋರಿಸಿ ಅವ್ರಿಗೆ ಇಷ್ಟ ಆಗುವಂಥದ್ದನ್ನು ತೊಗೊಂಡಿನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಹೊಲಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಂದು ಇರೋದು ಟೈಮಿಂಗ್ಸ್ ಬಂದು ಈಗ 8:30 ಆಗೈತಿ. ಒಂದು 9:30 ಅನ್ನೋಷ್ಟರೊಳಗೆ ಮುಗಿಸ್ಬೇಕು, ಇಲ್ಲ ಲಾಸ್ಟ್ ಒಂದು 10:30 ಮಟ್ಟ ಅಂದರೆ ಮುಗಿಸ್ಬೇಕು ಅಂತ ಅಂದ್ಕೊಂಡೀನಿ. ನೋಡೋಣ, ಎನಿ ಕಾಸ್ಟ್ ಅಷ್ಟರೊಳಗೆ ಆಯಿತು ಸರಿ, ಆಗಿಲ್ಲ ಅಂತಂದ್ರೆ ಊರಿಗೆ ಹೋಗ್ತೀನಿ. ಸೊ ಬರ್ರಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇದು ಬ್ಲೌಸ್ ಅಲ್ಲೇ ಕಟ್ ಮಾಡ್ಕೊಂಡಿನಿ, ಇಲ್ಲ ಮಷಿನದ ದಾರಾನು ಹಾಕಿಟ್ಕೊಂಡೈತಿ. ಸೊ ಇವಾಗ ಬರ್ರಿ ಪಟ್ಟ ಅಂತ ಹೇಳಿ ಹೊಲ್ಬಿಡೋಣ. ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಇಷ್ಟ ಆಗ್ತೈತಿ. ಸೊ ಹಾಗಾಗಿ ಇದು ಒಂದು ಸಣ್ಣದ ಲೇಸ್ ಹಚ್ಚಾತೀನಿ. ಆ್ಯಂಡ್ ಇದು ಬ್ಯಾಕ್ದ. ಸೊ ಈ ಟೈಪ್ ಅದ. ಫುಲ್ ಎಲ್ಲ ಆದಮೇಲೆ ಒಂದು ಸಲ ತೋರಿಸ್ತೀನಿ. ಬ್ಲೌಸ್ ಮುಗೀತು. ಬ್ಲೌಸ್ ಮುಗಿದ 2 ಸ್ಯಾರಿ ತೊಗೊಂಡಿರೋದು ನಾನು. ಆ್ಯಕ್ಚುಲಿ 2 ಬ್ಲೌಸು ಹೊಲಕ್ಕಾಗಲಿಲ್ಲ. ಒಂದು ಬ್ಲೌಸ್ ಹೊಲ್ದು ಅದು ಸ್ವಲ್ಪ ರಾಟಿ ಬೇರೆ ತಲೆ ಕೆಡ್ಸಾಕತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕಂಟಿನ್ಯೂ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಒಂದು ಬ್ಲೌಸ್ ಕಂಪ್ಲೀಟ್ ಆಗೈತಿ, ಅದಕ್ಕೆ ಹುಕ್ಕೊಂದು ಮಾಡಬೇಕು. ಆ್ಯಂಡ್ ಏನಂತಂದ್ರೆ ನೋಡ್ರಿ ಎಷ್ಟು ಫುಲ್ ಬ್ಲೌಸ್ ಬಿಟ್ಟೇನಿ. ಸೊ ಅವನು ಬರಾಕತ್ತಾನಂತ, ಇನ್ನೊಮ್ಮೆ ರೆಡಿ ಆಗಬೇಕು. ಆ್ಯಂಡ್ ಮತ್ತು ಏನೈತಿ ಅಂತಂದ್ರೆ ಇವನ್ನೆಲ್ಲ ಕಸ ಹೊಡ್ಕೊಂಡು, ಸೊ ನಾನು ಸ್ಟಿಚ್ ಮಾಡಿರೋ ಫೋಟೋನ ಹಾಕಿರ್ತೇನಂತ, ವಿಡಿಯೋನ ಮಾಡೋಕ್ಕೆ ಹೋಗಿಲ್ಲ. ಹಾಗಾಗಿ ಸೊ ಟೈಮ್ ಬಂದು ಇವಾಗಲೇ ಎಷ್ಟಾಗೈತೇನೋ, ಇಲ್ಲೆಲ್ಲೂ ಇದು ಇಲ್ಲ. ಮಾರ್ನಿಂಗ್ ಇದ್ದಿದ್ದ ಪ್ಲ್ಯಾನ್ ಬೇರೆ. ಸೊ ಮಧ್ಯಾಹ್ನ ಆಗ್ತಿದ್ದಂಗೆ ಆಗಿದ್ದ ಪ್ಲ್ಯಾನ್ ಬೇರೆ. ಸೊ ನಾನೊಂದು ಪಟ್ ಅಂತ ಹೇಳಿ ಹೊಲದ ಒಂದು 11 o'clock ಅಂದ್ರೆ ಊರಿಗೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಆಮೇಲೆ ಸಡನ್ ಡಿಸಿಷನ್ ಆಗಿ ಬರ್ತೀನಿ ಅಂತ ಹೇಳಿ ಅಂದ. ಹಾಗಾಗಿ ಈಗ ಅನ್ನೂ ಬರಾಕತ್ತಾನ. ಬಸ್ಸಿಗೆ ಹೋಗೋ ಪ್ಲ್ಯಾನ್ ಇತ್ತು, ಅದು ಕ್ಯಾನ್ಸಲ್ ಆಗಿ ಇವಾಗ ನಾವು ಗಾಡಿ ತೊಗೊಂಡು ಹೊಂಟೀವಿ. ಹಾಗಾಗಿ ಈಗ ಟೈಮ್ ಬಂದು ಎಷ್ಟಾಗೈತಿ ಅಂದ್ರೆ ಆಗಿರಬೇಕು ಒಂದು 2:45 ಇಲ್ಲ 2:30 ಹಂಗಾಗೈತಿ. ಸೊ ಇವಾಗ ಬಿಡಬೇಕು. ಹಸುವಾಗತ್ತೆ ಬಿಟ್ಟೈತಿ. ಬೆಳಗ್ಗೆ ಒಂದು 5 ಪಟ್ಟು ತಿಂದಿದ್ದಷ್ಟು. ಟೈಮ್ ಮಧ್ಯಾಹ್ನ ಆಗಿ ಹೋಗೈತಲ್ಲ, ಹಸುವಾಗೈತಿ. ನೋಡೋಣ ಹೋಗ್ತಾ ಏನಾರು ತಿನ್ನೋದಾದ್ರೆ ತಿಂದು ಹೋಗ್ತೀವಂತ. ಸೊ ಇವಾಗ ಎಷ್ಟಾಗತ್ತಷ್ಟು ಹಚ್ತೀನಿ. ಹೋಗ್ಬೇಕಾದ್ರೆ ಮತ್ತೆ ಸಿಗ್ತೀನಿ. ನಾಷ್ಟ ಮಾಡೋಕೆ ಅಂಥೇಳಿ ಹಾನಗಲ್ಲಿಗೆ ಬಂದೀವಿ. ಸೊ ಹಸುವಾಗತ್ತಿತ್ತು, ಹಾಗಾಗಿ ಅಲ್ಲೇನು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಟೈಮ್ ಆಗ್ತೈತಿ ಅಂಥೇಳಿ ಮೊದಲೇ ಟೈಮ್ ಆಗಿಬಿಟ್ಟಿತ್ತು, ಸುಮ್ಮನೆ ಬಂದುಬಿಟ್ವಿ. ಸೊ ಇವಾಗ ಶಿಕಾರಿಪುರಕ್ಕೆ ಬಂದೀವಿ. ಇಲ್ಲ ಒಂದು ಬೇಕ್ರಿಗೆ ಬಂದೀವಿ ಕೇಕ್ ತೊಗೊಳ್ಳೋಣ ಅಂಥೇಳಿ. ಟೈಮ್ ಬಂದ 6:30 ಆಗೈತಿ. ಸೊ ಬರ್ರಿ. ಆಗ ಮನೆಗೆ ಬಂದ್ವಿ. ಅಲ್ಲಿ ಇವೆಲ್ಲ ಸಾಮಾನು ತೊಗೊಂಡು ಶಿಕಾರ್ಪುರದೊಳಗೆ. ಸೊ ಟೈಮ್ ಬಂದು ಈಗ ಎಷ್ಟಾಗೈತೆ ಅಂದ್ರೆ ಆಗೈತೆ ನೋಡ್ರಿ. ಇವ ಬಂದೋನ ಚಹಾ ಕುಡಿಯಾಕತ್ತಾನ. ಸಾಮಾನೆಲ್ಲ ಅಲ್ಲೆಲ್ಲ ಇಟ್ಟಿವಿ. ಈಗ ಡೆಕೋರೇಷನ್ ಚಲೋ ಮಾಡಬೇಕು.
ಪ್ರಿಪ್ರೇಷನ್ ಇವತ್ತಿನ ಡೆಕೋರೇಷನ್ ಫೈನಲ್ ಹೆಂಗೆ ಬರುತ್ತೆ ಇನ್ನೊಮ್ಮೆ ತೋರಿಸ್ತೀವಿ. ಈಗ ಅರ್ಧ ತೋರಿಸ್ತೀನಿ. ಸೊ ಇವಾಗ ಎಲ್ಲ ನಮ್ಮ ಮಮ್ಮಿ ಪಪ್ಪ ಒಳಗಿದ್ದಾರೆ, ನಾವೆಲ್ಲ ಕುಂತೀವಿ. ಡೆಕೋರೇಷನ್ ಮಾಡಿದ್ದು ಏನೂ ನೋಡಿಲ್ಲ ಅವ್ರ, ನೋಡೋಣಂತ ಏನಾಗುತ್ತೆ ಏನೋ. ಇವಾಗ ಲೈಟ್ ಆನ್ ಮಾಡ್ತೀವಿ. 1 2 3 ಸರ್ಪ್ರೈಸ್. glitter. ಶಾಕಾಗ್ರಿ ವಾವ್ ಅನ್ರಿ ವಾವ್
ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸೊ ಎಲ್ಲ ಡೆಕೋರೇಷನ್ ಅದು ಎಲ್ಲದನ್ನು ತೆಗೆದು ಫಸ್ಟ್ ಕ್ಲಾಸ್ ಸ್ವೀಟ್ ಊಟ ಆಗೋದು. ಟೈಮ್ ಬಂದು ಇವಾಗ 12:15 ಆಗೈತಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇದೊಂದು ಸಣ್ಣ ವಿಡಿಯೋ ಆಗಿರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.